ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಸೊ ಗೈಸ್, ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ನವರಾತ್ರಿ ಸ್ಪೆಷಲ್ ನಡೀತಾ ಇದೆ. ಸೊ ನವರಾತ್ರಿಗೆ ಡೆಕೋರೇಷನ್ಗೆ ಈ ರೀತಿ ಗ್ಲಿಟರ್ ಫೋಮ್ ಶೀಟಿಂದ ಕಳಶ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಕ್ ಡ್ರಾಪ್ ಆಗಿ ಸೈಡ್ ವಾಲಿಂಗ್ ಆಗಿ ನೀಟಾಗಿ ಡೆಕೋರೇಷನ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಗಾಯ್ಸ್, ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಬಂದು ಗ್ಲಿಟರ್ ಫೋಮ್ ಶೀಟ್, ಫೆವಿಕಾಲ್, ಸಿಸರ್ ಆ್ಯಂಡ್ ಪೆನ್ಸಿಲ್. ಸೊ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೀಟಾಗಿ ಕಲಶ ಅರ್ಧ ಬರೋಷ್ಟು, ಅಂದರೆ ಒಂದು ಪಾರ್ಟ್ ಒಂದು ಸೈಡ್ ಇರೋಷ್ಟು ನೀವು ನೀಟಾಗಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಸೊ ಈ ರೀತಿ ಡ್ರಾ ಮಾಡ್ಕೊಂಡಾದಮೇಲೆ ನೀವು ಕಟ್ ಮಾಡ್ಕೋಬೇಕು. ಸೊ ಗಾಯ್ಸ್, ಈ ರೀತಿ ನೀಟಾಗಿ ಫೋಮ್ ಶೀಟ್ನ ಕಟ್ ಮಾಡಿಕೊಂಡ್ರೆ ಕಲಶದ ಬಿಂಗೆ ಥರ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಆದಮೇಲೆ ನೆಕ್ಸ್ಟು ನಾನು ಗೋಲ್ಡನ್ ಫೋಮ್ ಶೀಟಲ್ಲಿ ಈ ಥರ ಸರ್ಕಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಿಲ್ವರ್ ಕಾಯಿನ್ಸ್ ಥರ ಚಿಕ್ಕದಾಗಿ ಅಂಟಿಸ್ಕೊಂಡಿದ್ದೀನಿ. ಸೊ ಇದನ್ನು ನಾವೀಗ ಈ ರೀತಿ ಡೆಕೋರೇಷನ್ ಮಾಡೋಣ. ಅಂಟಿಸ್ಕೋಬೇಕು ಎಲ್ಲನೂ ನೀಟಾಗಿ. ಫೆವಿಕಾಲಿಂದ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ಕಾಯಿನ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಾಯಿನ್ಸ್ಗಳನ್ನ ಪೇಸ್ಟಿಂಗ್ ಮಾಡ್ಕೋಬೇಕು. ಸೊ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಂಡಾದಮೇಲೆ ನಾವೇನಿಲ್ಲಿ ಸಿಲ್ವರಲ್ಲಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಮತ್ತೆ ಜಸ್ಟ್ ಒಂದೊಂದು ಡಾಟ್ ಇಟ್ಟು ಕರೆಕ್ಟಾಗಿ ಮಧ್ಯದಲ್ಲಿ ಒಂದೊಂದು ಡಾಟ್ ಇಟ್ಟು ಈ ಥರ ಸಿಲ್ವರ್ ಪೀಸಸ್ನ ಪೇಸ್ಟ್ ಮಾಡ್ಕೊಬನ್ನಿ. ಬೇಕಾದರೆ ನೀವು ಇದಕ್ಕೆ ಮಿರರ್ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಮಿರರ್ಗಳು ಬರುತ್ತೆ, ಆ ಮಿರರ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಕಳಶ ರೆಡಿ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಂಠ ಅಂತೀವಿ, ಬಿಂದಿಗೆಯ ಕಂಠ ಅಂತೀವಿ. ಇದಕ್ಕೆ ಗೋಲ್ಡನ್ನಲ್ಲಿ ಪಟ್ಟಿ ಕೊಡೋಣ. ಈಗ ಮೊದಲಿಗೆ ಫೆವಿಕಾಲ್ ಹಾಕ್ಕೊಳ್ಳಿ ನೀಟಾಗಿ. ಸೊ ಈ ರೀತಿ ಫೆವಿಕಾಲ್ ಹಾಕ್ಕೊಂಡ್ಮೇಲೆ ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ನಿಮಿಷ ಹಿಂಗೆ ಇಟ್ಕೊಂಡ್ರೆ ಸಾಕು, ಪೇಸ್ಟ್ ಆಗುತ್ತೆ. ಸೊ ಈ ರೀತಿ ಪೇಸ್ಟ್ ಆದಮೇಲೆ ಬಾಟಮಲ್ಲಿ ಬಿಂದಿಗೆಗೆ ಗ್ರಾಸಸ್ನ ಕೊಡಬೇಕು. ಸೊ ನಾನು ಗ್ಲಿಟರ್ ಫೋಮ್ ಶೀಟ್ ಗ್ರೀನ್ ಕಲರ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಈ ರೀತಿ ಫೆವಿಕಾಲ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಈ ರೀತಿ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿ ಬಿಂದಿಗೆ ರೆಡಿ ಆಗುತ್ತೆ. ಸೊ ಈ ರೀತಿ ಬಿಂದಿಗೆ ರೆಡಿ ಆಗುತ್ತೆ. ಪೇಸ್ಟಿಂಗ್ ಒಂದು 5 ನಿಮಿಷ ಟೈಮ್ ಕೊಡಿ. ಸೊ ಇವಾಗ ನಾವು ತೆಂಗಿನಕಾಯಿನ ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿಗೆ ಬೇಕಾಗಿರೋಂಥ ಮೆಟೀರಿಯಲ್ಸ್ನ ತೋರಿಸ್ತೀನಿ. ಸೊ ಗಾಯ್ಸ್, ತೆಂಗಿನಕಾಯಿ ಇವಾಗ ಕಲಶ ಏನು ಮಾಡಿದ್ವಲ್ಲ ಅದೇ ರೀತಿ ತೆಂಗಿನಕಾಯಿಗೆ ಡೆಕೋರೇಷನ್ ಮಾಡೋಣ. ಇಲ್ಲಿ ಫೋಮ್ ಶೀಟಲ್ಲಿ ಗ್ಲಿಟರ್ ಫೋಮ್ ಶೀಟ್ನ ನಾನು ಈ ರೀತಿ ಕಾಯಿ ಡಿಸೈನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕಿಗೆ ಸ್ವಲ್ಪ ತಿಕ್ಕಾಗಿರಲಿ ಅಂತೇಳಿ ನಿಮ್ಮನೆ ಶೀಟ್ಗಳು ಯೂಸ್ ಮಾಡ್ಕೋಬೋದು. ಯಾವುದೇ ಥರ ತಿಕ್ ಶೀಟ್ನ ನೀವು ಬೇಕಾದ್ರೆ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಫ್ ಆಗಿರುತ್ತೆ. ಸೊ ಇದಕ್ಕೆ ಸಪೋರ್ಟಿಂಗ್ ಆಗು ಕೂಡ ಇರುತ್ತೆ. ನೀವು ಮತ್ತೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಒಂದ್ಸತಿ ಪೇಸ್ಟ್ ಮಾಡಿದ್ರೆ ಫೋಮ್ ಶೀಟ್ ಕೀಳೋದಕ್ಕೆ ಹೋದರೆ ಹರಿದೋಗ್ಬಿಡುತ್ತೆ. ಸೊ ಈ ರೀತಿ ನೀವು ಬ್ಯಾಕ್ ಸೈಡಿಗೆ ಸಪೋರ್ಟಿಂಗ್ ಶೀಟ್ ಕೊಡೋದ್ರಿಂದ ಸ್ವಲ್ಪ ದಿನ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಹಾಗಾಗಿ ನಾನು ಕಟ್ ಮಾಡಿರೋಂಥ ಎಲ್ಲ ಫೋಮ್ ಶೀಟ್ಗಳಿಗೂ ಕೂಡ ಬ್ಯಾಕ್ ಸಪೋರ್ಟಿಗೆ ಶೀಟ್ನ ಕೊಟ್ಟಿದ್ದೀನಿ. ಸೊ ಈ ರೀತಿ ಕಾಯಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಲೀಫ್ ಬೇಕಲ್ಲ ನಮಗೆ, ವೀಳ್ಯದೆಲೆ ಏನು ಇಡ್ತೀವಲ್ಲ ಕಳಶಕ್ಕೆ, ಅದಕ್ಕೆ ನಾನು ಇಲ್ಲಿ 3 ಶೇಪಲ್ಲಿ, ಅಂದರೆ ನೋಡಿ 1 2 3. ಸೊ ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ನೋಡಿ ಈ ರೀತಿ ನಾನು ಶೀಟ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಯಾಕೆ ಇಲ್ಲಿ ಗೋಲ್ಡನ್ ತೊಗೊಂಡಿದ್ದೀನಿ ಅಂದರೆ ನಮ್ಗೆ ಏನಾದ್ರು ಗ್ರೀನ್ ಬೇಡ, ಬೇರೆ ಟೈಮ್ಗೆ ಇದನ್ನೇ ಯೂಸ್ ಮಾಡ್ಕೋಬೇಕು ಬೇರೆ ಡೆಕೋರೇಷನ್ಗೆ ಅಂದರೆ ಉಲ್ಟಾ ಈ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ 2 in 1 ಥರ ನಾನು ಲೀಫ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದೇ ಥರ ಕುಂಕುಮ ಬೇಕಲ್ಲ, ತೆಂಗಿನಕಾಯಿ ಇಡೋದಕ್ಕೆ ನಾಮ ಬೇಕಲ್ಲ. ಸೊ ಹಾಗಾಗಿ ಗೋಲ್ಡು ಮತ್ತು ರೆಡ್ಡನ್ನ ತೊಗೊಂಡಿದ್ದೀನಿ. ಅಂದರೆ ಇದು ಎಲ್ಲೋ ಗೋಲ್ಡಿಶ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಈ ರೀತಿ ಕಾಣುತ್ತೆ. ಸೊ ಇದನ್ನು ಪೇಸ್ಟ್ ಮಾಡೋಣ ಬನ್ನಿ. ಪೇಸ್ಟ್ ಮಾಡೋಕ್ಕೆ ಮುಂಚೆ ಮೊದಲಿಗೆ ಜಸ್ಟ್ ಸ್ವಲ್ಪ ಡೌನಲ್ಲಿ ಫೆವಿಕಾಲ್ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸೊ ಹಾಕ್ಕೊಂಡ್ಮೇಲೆ ಈ ರೀತಿ ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈ ರೀತಿ ಪೇಸ್ಟ್ ಆದಮೇಲೆ ನಿಮಗೆ ಎಲ್ಲಿ ಬೇಕು
ಕಲಶಕ್ಕೆ ನಾಮ ಇಡೋದಕ್ಕೆ ಅಲ್ಲಿ ಒಂದು ಸ್ವಲ್ಪ ಫೆವಿಕಲ್ ಹಾಕ್ಕೊಂಡು ಇದನ್ನು ಈ ರೀತಿ ಪೇಸ್ಟಿಂಗ್ ಕೊಟ್ಬಿಡಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ಡ್ರೈ ಆಗುತ್ತೆ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ತೆಂಗಿನಕಾಯಿ ಕಲಶ ರೆಡಿ ಆಗುತ್ತೆ. ಸೊ ಈಗೇನು ನಾವು ಕಲಶ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಈ ಕಲಶಕ್ಕೆ ಇದನ್ನು ನೀವು ಈ ರೀತಿ ಪೇಸ್ಟಿಂಗ್ ಕೊಟ್ಕೋಬೇಕು. ಸೊ ಪೇಸ್ಟಿಂಗ್ ಕೊಡೋಕ್ಕೆ ಮುಂಚೆ ಸ್ವಲ್ಪ ಗ್ರೀನ್ನ ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಇಟ್ಕೊಂಡ್ರೆ ಫೆವಿಕಾಲ್ ಹಾಕಿ ನೀವು ಪೇಸ್ಟಿಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಕಲಶ ರೆಡಿ ಆಗುತ್ತೆ. ಸೊ ಇದೇ ರೀತಿ ನೀವು ರೆಡಿ ಮಾಡಿಕೊಂಡು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು. ಸೊ ಗೈಸ್ ನೋಡಿ, ಈ ರೀತಿ ನೀವು ರಂಗೋಲಿಗೂ ಕೂಡ ಈ ರೀತಿ ಯೂಸ್ ಮಾಡ್ಕೋಬೋದು, ವಾಲ್ ಪೋಸ್ಟಿಂಗ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನವರಾತ್ರಿಲಿ ಈ ರೀತಿ ಕಲಶಗಳನ್ನ ಮಾಡಿಕೊಂಡು ಈ ರೀತಿ ನೀವು ಡೆಕೋರೇಷನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀವು ಡಿಫ್ರೆಂಟಾಗಿ ಕೂಡ ಜೋಡಿಸ್ಕೋಬೋದು. ನಾನಿಲ್ಲಿ ರೌಂಡಾಗಿ ಜೋಡಿಸ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.